ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದಾಖಲೆಯ 17ನೇ ಬಜೆಟ್ ಮಂಡನೆ ಮುಕ್ತಾಯದ ಹಂತಕ್ಕೆ ಈಗ ಬರ್ತಾ ಇದೆ. ಸರಿಸುಮಾರು 10 ಗಂಟೆ 25 ನಿಮಿಷದಿಂದ ಆರಂಭ ಮಾಡಿರ್ತಕ್ಕಂಥದ್ದು 17ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಪರ ವಿರೋಧ ಹೇಳಿಕೆಗಳು ಸಹಜ. ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಏನೂ ಇಲ್ಲ ಅಂದ್ಬಿಟ್ರಪ್ಪ. ಇಷ್ಟೊತ್ತು ತನಕ ಓದಿದಾರೆ ಅವರು, ಏನೂ ಇಲ್ಲ, ಇದು ಸಾಲದ ಬಜೆಟ್ ಅಂತ ವಿಪಕ್ಷಗಳು ಈಗ ಮುಖ್ಯಮಂತ್ರಿಗಳ ವಿರುದ್ಧ ಮುಗಿಬಿದ್ದಿದ್ದಾರೆ. ಬರೀ ಸಾಲ ಸಾಲ ಸಾಲ, ದುಡ್ಡಿಲ್ಲ ಇವರ ಹತ್ರ, ಬಜೆಟ್ನಲ್ಲಿ ಯಾವುದೇ ಭರವಸೆ ಕೂಡ ಇಲ್ಲ, ಆಮೇಲೆ ರೆಡಿಮೇಡ್ ಆನ್ಸರ್, ದೂರದೃಷ್ಟಿ ಇಲ್ಲದ ಬಜೆಟ್ ಅಂತ. ಸಹಜವಾದದ್ದು, ಉದ್ದುದ್ದ ಭಾಷಣಕ್ಕಷ್ಟೇ ಬಜೆಟ್ ಸೀಮಿತ ಅಂತಕ್ಕಂಥ ಮಾತನ್ನ ವಿರೋಧ ಪಕ್ಷದ ನಾಯಕರು ಆಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗಷ್ಟೇ ಅನುದಾನ ಅಂತ ಬಿಜೆಪಿ ಅವರು ಈಗ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರದ ರಿಯಾಕ್ಷನ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಇದೊಂದು ಕಳಪೆ ಬಜೆಟ್ಟು. ಯಾಕೆ ಕಳಪೆ ಅಂತಂದರೆ ಅಭಿವೃದ್ಧಿ ಶೂನ್ಯ, ಪ್ರಗತಿ ರಹಿತವಾಗಿರುವಂಥ, ಅತಿ ಹೆಚ್ಚು ಸಾಲ ಮಾಡಿರುವ ದಾಖಲೆ 1,32,00,000, 32,000 ಕೋಟಿ. ಇಷ್ಟೆಲ್ಲ ಆದರೂ ಕೂಡ 1,32,000 ಕೋಟಿ ಸಾಲ ಮಾಡಿ ಸುಮಾರು 25,000 ಕೋಟಿ ಹೊಸ ತೆರಿಗೆಗಳನ್ನು ಹಾಕಿ 32,000 ಕೋಟಿ ಕೊರತೆ ಬಜೆಟನ್ನು ಮಾಡಿದರೆ ಇದು ಕಳಪೆ ಹೇಳಿದೆ. ಮತ್ತಿನ್ನೇನು, ದಿಕ್ಕು ದಸೆ ಇಲ್ಲದೆ ಪ್ರಗತಿ ಶೂನ್ಯ, ಸಾಲದ ಸೂಲಕ್ಕೆ ರಾಜ್ಯವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಕಳಪೆ ಬಜೆಟ್ಟು ಮಾಡಿದ್ದಾರೆ. ಇದರಿಂದ ದೂರಗಾಮಿ ರಾಜ್ಯದ ಹಣಕಾಸಿನ ಮೇಲೆ ಭಾಳ ದೊಡ್ಡ ಪರಿಣಾಮ ಆಗ್ತಾಯಿದೆ. ರಾಜ್ಯವನ್ನು ಕನಿಷ್ಠ 10ರಿಂದ 15 ವರ್ಷ ಹಿಂದೆ ತೆಗೆದುಕೊಂಡು ಹೋಗಿರುವಂಥ ಇದು ಬಜೆಟ್ಟು. ಭಾಳ ನಿರಾಶೆ ಆಗಿದೆ. 17 ಬಾರಿ ಮಂಡನೆ ಮಾಡಿರೋ ಏನೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ 17ನೇ ಬಡ್ಜೆಟ್ಟು ಕೇವಲ ಅವರಿಗೆ ಸಮಾಧಾನ ತಂದಿರ್ಬೋದು. ನಾನು 17ನೇ ಬಡ್ಜೆಟನ್ನು ಮಂಡಿಸ್ತಾ ಇದ್ದೀನಿ ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಭಾಳ ಡಿಸಪಾಯಿಂಟಿಂಗ್, ನಿರಾದಾಯಕವಾಗಿರುವಂಥ ಬಡ್ಜೆಟ್ ಆಗಿದೆ. ಇದು ನಾಡಿನ ಜನತೆ ಬಹಳಷ್ಟು ಅಪೇಕ್ಷೆ ಇತ್ತು. ಈ ಅಪೇಕ್ಷೆ ಎಲ್ಲ ನಿರಾಸೆಯಾಗಿದೆ. ಈ ಒಂದು ಬಡ್ಜೆಟ್ ಕೇವಲ 204 ಪೇಜಿನ ಬಡ್ಜೆಟನ್ನು ಕೊಟ್ಟಿದ್ದಾರೆ. ಒಂದು ಏನು ಡೀಟೇಲಿಂಗ್ ಸವಿಸ್ತಾರವಾಗಿದೆ, ಆದರೆ ಅಲ್ಲೇನು ಅಂಶಗಳಿಲ್ಲ, ಅದರಲ್ಲೇನು ಒಂದು ಭರವಸೆಗಳಿಲ್ಲ. ಕೇವಲ ಭಾಳ ಉದ್ದ ಬಡ್ಜೆಟಿನ ಭಾಷಣವಾಗಿದೆ ಹೊರತು ನಾಡಿನ ಜನತೆಗೆ ಅನುಕೂಲಕರವಾಗಿರುವಂಥ ಒಂದು ಬಡ್ಜೆಟ್ ಆಗಿಲ್ಲ. ಹಾಗಾಗಿ ಟೋಟಲಿ ಡಿಸಪಾಯಿಂಟಿಂಗ್ ಬಡ್ಜೆಟ್ ಆಗಿರುವಂಥದ್ದಿದೆ.